ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. 2025ರ ಪೆಂಟಗನ್ನ ವರದಿಯ ಪ್ರಕಾರ ಒಂದು ಅತ್ಯಂತ ಮಹತ್ವದ ಮತ್ತು ದೂರಗಾಮಿ ಪರಿಣಾಮ ಬೀರುವ ಸತ್ಯವನ್ನು ಅಧಿಕೃತವಾಗಿ ದೃಢಪಡಿಸಿದೆ. ಚೀನಾ ಪಾಕಿಸ್ತಾನಕ್ಕೆ ಒಟ್ಟು 36 J-10C ಫೈಟರ್ ಜೆಟ್ಗಳನ್ನು ಸರಬರಾಜು ಮಾಡಿದೆ ಎಂಬುದನ್ನು ಅಮೆರಿಕದ ರಕ್ಷಣಾ ಇಲಾಖೆ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಈ ಬೆಳವಣಿಗೆ ಕೇವಲ ಒಂದು ಡಿಫೆನ್ಸ್ ಡೀಲ್ ಅಲ್ಲ, ಇದು ದಕ್ಷಿಣ ಏಷ್ಯಾದ ವಾಯುಶಕ್ತಿಯ ಸಮತೋಲನವೇ ಬದಲಾಗುತ್ತಿರುವ ಸಂಕೇತವಾಗಿದೆ. J-10C ಮತ್ತು ಆಪರೇಷನ್ ಸಿಂಧೂರ್ ನಂತರದ ಪರಿಸ್ಥಿತಿ. 2025ರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ನಂತರ ಭಾರತ ಪಾಕಿಸ್ತಾನದ ವಾಯು ಸಂಘರ್ಷಗಳು ಮತ್ತೊಂದು ಹಂತಕ್ಕೆ ಪ್ರವೇಶಿಸಿವೆ. ಈ ಸಮಯದಲ್ಲೇ ಪಾಕಿಸ್ತಾನ ಬಳಸಿದ J-10C ಫೈಟರ್ ಮತ್ತು PL-15 ಮಿಸೈಲ್ಗಳು ಪ್ರಾದೇಶಿಕ ಭದ್ರತೆಯಲ್ಲಿ ಹೊಸ ಚರ್ಚೆಗಳಿಗೆ ಕಾರಣವಾದವು. ಪೆಂಟಗನ್ನ ವರದಿಯ ಪ್ರಕಾರ 2020ರಿಂದಲೇ ಚೀನಾ ಪಾಕಿಸ್ತಾನಕ್ಕೆ J-10Cಗಳನ್ನು ಹಂತ ಹಂತವಾಗಿ ಒದಗಿಸುತ್ತಿದ್ದು, 2025ರ ವೇಳೆಗೆ 20 ವಿಮಾನಗಳು ಡೆಲಿವರಿ ಆಗಿವೆ ಮತ್ತು ಉಳಿದ 36 ಯೂನಿಟ್ಗಳ ಪೂರ್ಣ ಡೆಲಿವರಿ 2026ರ ಒಳಗೆ ಪೂರ್ಣಗೊಳ್ಳಲಿದೆ. ಇದರರ್ಥ ಪಾಕಿಸ್ತಾನ ಈಗ J-10Cಯನ್ನು ಬಳಸುತ್ತಿರುವ ಏಕೈಕ ದೇಶವಾಗಿದೆ. PL-15 ಮಿಸೈಲ್ ಆಟವನ್ನು ಬದಲಾಯಿಸಿದ ಅಸ್ತ್ರ. J-10C ಜೊತೆಗೆ ಪಾಕಿಸ್ತಾನ ಬಳಕೆ ಮಾಡುತ್ತಿರುವ PL-15 BVR ಮಿಸೈಲ್ ಇಂದಿನ ಜಗತ್ತಿನ ಅತ್ಯಂತ ಅಪಾಯಕಾರಿ ಬಿಯಾಂಡ್ ವಿಜುವಲ್ ರೇಂಜ್ ಕ್ಷಿಪಣಿಗಳಲ್ಲಿ ಒಂದಾಗಿದೆ. ಈ ಕ್ಷಿಪಣಿಯ ದೀರ್ಘ ರೇಂಜ್, ಉನ್ನತ AESA ಸೀಕರ್, ಜಾಮಿಂಗ್ ವಿರುದ್ಧ ಹೆಚ್ಚಿನ ರೆಸಿಸ್ಟೆನ್ಸ್ ಈ ಕಾರಣದಿಂದಲೇ ಭಾರತ ಪಾಕ್ ಗಡಿಯಲ್ಲಿನ ರಿಯಾಕ್ಷನ್ ಟೈಮ್ ಡ್ರಾಸ್ಟಿಕಲಿ ಕಡಿಮೆಯಾಗಿದೆ. ಭಾರತದ ದೃಷ್ಟಿಯಿಂದ ನೋಡಿದರೆ ಇದು ಕೇವಲ ಪಾಕಿಸ್ತಾನದ ಶಕ್ತಿ ಹೆಚ್ಚಳವಲ್ಲ, ಇದು ಚೀನಾ ಪಾಕಿಸ್ತಾನದ ಸಂಯುಕ್ತ ಏರ್ ಡಾಕ್ಟ್ರಿನ್ ಆಗಿ ರೂಪುಗೊಳ್ಳುತ್ತಿರುವ ಸ್ಪಷ್ಟ ಸೂಚನೆ. ಭಾರತೀಯ ವಾಯುಪಡೆಯ ರಫೇಲ್ ಯುದ್ಧ ವಿಮಾನಗಳ ವಿರುದ್ಧ J-10C ಮತ್ತು PL-15 ಕಾಂಬಿನೇಷನ್ ಅನ್ನು ಪಾಕಿಸ್ತಾನ ತಾಂತ್ರಿಕ ಸಮತೋಲನದ ಅಸ್ತ್ರವಾಗಿ ಬಳಸುತ್ತಿದೆ. ಆದರೆ ಇಲ್ಲಿ ಒಂದು ಮುಖ್ಯ ಅಂಶವೂ ಅಡಗಿದೆ. ಭಾರತಕ್ಕೆ ಇನ್ನೂ ಬಲವಾದ ಎಲೆಕ್ಟ್ರಾನಿಕ್ ವಾರ್ಫೇರ್, ಬಹುಪದರದ ಏರ್ ಡಿಫೆನ್ಸ್ ವ್ಯವಸ್ಥೆ ಮತ್ತು ಉತ್ತಮ ಪೈಲಟ್ ಟ್ರೈನಿಂಗ್ನ ಅಡ್ವಾಂಟೇಜ್ ಇದೆ. ಆದರೂ ಕೂಡ ಈ ಬೆಳವಣಿಗೆಗಳು ಭಾರತೀಯ ವಾಯುಪಡೆಯ ತಂತ್ರಗಳಲ್ಲಿ ವೇಗದ ಅಪ್ಡೇಟ್ನ ಅಗತ್ಯವಿದೆ ಎಂಬುದನ್ನು ಸೂಚಿಸುತ್ತದೆ. ವೆಚ್ಚ ಮತ್ತು ತಂತ್ರಜ್ಞಾನದ ದೊಡ್ಡ ವ್ಯತ್ಯಾಸ. J-10C ಬೆಲೆ ಸುಮಾರು $40-50 ಮಿಲಿಯನ್. ಭಾರತದ ರಫೇಲ್ ಯುದ್ಧ ವಿಮಾನಗಳ ಬೆಲೆ ಸುಮಾರು $120 ಮಿಲಿಯನ್. ವೆಪನ್ ಸಪೋರ್ಟ್ ಸೇರಿ, ಅರ್ಥಾತ್ ಚೀನಾ ಕಡಿಮೆ ಬೆಲೆಯಲ್ಲಿ ಸಮರ್ಥ ಯುದ್ಧ ವಿಮಾನವನ್ನು ನೀಡುವ ಮೂಲಕ ಅನೇಕ ರಾಷ್ಟ್ರಗಳಿಗೆ ಹೊಸ ಆಯ್ಕೆಯನ್ನು ನೀಡುತ್ತಿದೆ. ಇದೇ ಕಾರಣಕ್ಕೆ ಚೀನಾ ಈಗ ಜಗತ್ತಿನ 4ನೇ ಅತಿದೊಡ್ಡ ಆಯುಧ ರಫ್ತುದಾರ ದೇಶವಾಗಲಿದೆ. ಚೀನಾದ ದೀರ್ಘಕಾಲಿಕ ತಂತ್ರ. ಪೆಂಟಗನ್ನ ವರದಿಯ ಪ್ರಕಾರ ಪಾಕಿಸ್ತಾನವನ್ನು ಚೀನಾ ಕೇವಲ ಗ್ರಾಹಕ ರಾಷ್ಟ್ರವಾಗಿ ನೋಡುತ್ತಿಲ್ಲ, ಅದೊಂದು ಲೈವ್ ಕಂಬ್ಯಾಟ್ ಟೆಸ್ಟ್ ಪ್ಲಾಟ್ಫಾರ್ಮ್ ದೇಶವಾಗಿ ನೋಡುತ್ತಿದೆ. ಒಂದು ಆಪರೇಷನಲ್ ಶೋಕೇಶ್ ಮತ್ತು ಭವಿಷ್ಯದ ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ನ ಮಾದರಿ ದೇಶವಾಗಿದೆ. ಇದರಿಂದಲೇ ಈಗಾಗಲೇ ಈಜಿಪ್ಟ್, ಇಂಡೋನೇಷಿಯಾ, ಉಜ್ಬೇಕಿಸ್ತಾನ್, ಇರಾನ್, ಬಾಂಗ್ಲಾದೇಶ ಹಾಗೂ ಇನ್ನೂ ಹಲವಾರು ದೇಶಗಳು J-10C ಕಡೆ ಗಮನ ಹರಿಸುತ್ತಿವೆ. J-10Cಯ ತಾಂತ್ರಿಕ ಶಕ್ತಿಗಳು: KLJ-7A AESA ರೆಡಾರ್, WS-10 ಇಂಡಿಜಿನಸ್ ಇಂಜಿನ್, 11 ವೆಪನ್ ಹಾರ್ಡ್ ಪಾಯಿಂಟ್ಸ್, ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಕೇಪಬಿಲಿಟಿ, ಅಡ್ವಾನ್ಸ್ಡ್ ಡೇಟಾ ಲಿಂಕಿಂಗ್ ಅಂಡ್ ಸೆನ್ಸಾರ್ ಫ್ಯೂಷನ್. ಇವೆಲ್ಲವೂ ಸೇರಿ J-10C ಅನ್ನು ಕೇವಲ ಫೈಟರ್ ಅಲ್ಲ, ಒಂದು ನೆಟ್ವರ್ಕ್ಡ್ ಕಂಬ್ಯಾಕ್ಟ್ ನೋಡ್ ಆಗಿ ರೂಪಿಸುತ್ತಿದೆ. ಪೆಂಟಗನ್ ವರದಿ ಸ್ಪಷ್ಟವಾಗಿ ಹೇಳುತ್ತಿರುವುದು ಏನೆಂದರೆ, ಚೀನಾ ಈಗ ಕೇವಲ ಭವಿಷ್ಯದ ಶಕ್ತಿ ಅಲ್ಲ, ಅದು ಈಗಲೇ ಆಪರೇಷನಲ್ ರಿಯಾಲಿಟಿ ಆಗಿದೆ.
J-10C PL-15 ಮತ್ತು ಪಾಕಿಸ್ತಾನದೊಂದಿಗೆ ಅದರ ಗಾಢವಾದ ಸೇನಾ ಸಹಕಾರ ದಕ್ಷಿಣ ಏಷ್ಯಾದ ವಾಯು ಸಮತೋಲನವನ್ನು ಮರುಬರೆದು ಹಾಕುತ್ತಿದೆ. ಭಾರತಕ್ಕೆ ಇದು ಎಚ್ಚರಿಕೆಯ ಗಂಟೆ. ತಂತ್ರಜ್ಞಾನ, ತಯಾರಿ ಮತ್ತು ತಂತ್ರನೀತಿಯಲ್ಲಿ ಮುಂದಿನ ಹಂತಕ್ಕೆ ಹೋಗಬೇಕಾದ ಅವಶ್ಯಕತೆಯ ಸಂಕೇತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.